ನಮಸ್ಕಾರ. ಮನೆಯಲ್ಲಿ KCET 2025 ಸಾಲಿನಲ್ಲಿ ಬಯಾಲಜಿ ಎಕ್ಸಾಮಿನೇಷನ್ ಕೂಡ ಮುಗಿತು. ಸೊ ಈ ಎಕ್ಸಾಮಿನೇಷನ್ ಸ್ವಲ್ಪ 50% ಈಸಿನೂ ಇತ್ತು, 50% ಡಿಫಿಕಲ್ಟು ಇತ್ತು. ಬಟ್ ಸ್ಟಿಲ್ ದೆನ್ ಯು ಹ್ಯಾವ್ ಅ ಹೋಪ್ ದಟ್ ಈ ಬಯಾಲಜಿ ಮೇಲೆ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದು, ಯಾಕಂದ್ರೆ ಸ್ವಲ್ಪ ಈಸಿ ಲೆವೆಲ್ ಇತ್ತು. ಹಾಗಾಗಿ ಓಕೆ, ಕೀ ಆನ್ಸರ್ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಡೆಫಿನೆಟ್ಲಿ ಶೇರ್ ಆಗುತ್ತೆ. ಸೊ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಆಲ್ಸೋ ಚೆಕ್ ಯುವರ್ ರ್ಯಾಂಕಿಂಗ್ ಬೇಸ್ಡ್ ಆನ್ ಯುವರ್ ಹೌ ಮಚ್ ಯು ಮಾರ್ಕ್ಸ್ ಯು ಹ್ಯಾವ್ ಸೆಕ್ಯೂರ್ಡ್. ಸೊ ಇವಾಗಲೇ ಅಷ್ಟು ಆತುರದಿಂದ ನೀವು ಮಾಡ್ಲಿಕ್ಕೆ ಹೋಗಬೇಡಿ ರ್ಯಾಂಕಿಂಗ್ ಅನ್ನ ಕ್ಯಾಲ್ಕುಲೇಷನ್. ಜಸ್ಟ್ ನಿಮ್ಗೆ ಸಪರೇಟ್ ವಿಡಿಯೋ ಬರುತ್ತೆ, ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬಹುದು. ನಂತರ ನಿಮಗೆ ಕಾಲೇಜ್ ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ನೀವು ಫಾಲೋ ಅಪ್ ಮಾಡಬೇಕು. ಓಕೆ, ಪ್ರತಿಯೊಂದು ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಆಫ್ ದ ಕೌನ್ಸಿಲಿಂಗ್ ಪ್ರೊಸೀಜರ್ ನಮ್ಮ ಚಾನಲ್ ಮುಖಾಂತರ ಸಿಗುತ್ತೆ. ಯು ಕ್ಯಾನ್ ಚೆಕ್ ಔಟ್ ಅವರ್ ಓಲ್ಡ್ ವಿಡಿಯೋಸ್ ಆಲ್ಸೋ. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಚಾನಲ್ ಮುಖಾಂತರ ಅಡ್ಮಿಷನ್ ಪಡೆದಿದ್ದಾರೆ. ಇವನ್ ಪೇರೆಂಟ್ಸ್ ಕೂಡ ಸಾಕಷ್ಟು ನಮಗೆ ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಸೊ ಈ ವರ್ಷ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ಎಷ್ಟೇ ರ್ಯಾಂಕ್ ಬಂದರೂ ಕೂಡ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೆ ಯು ವಿಲ್ ಬಿ ಗೆಟಿಂಗ್ ಅ ಗುಡ್ ಸೀಟ್. ಓಕೆ, ಕೆಲವೊಮ್ಮೆ ಚಲೋ ರ್ಯಾಂಕ್ ಬಂದರೂ ಕೂಡ ಅವರು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಆ ಮಿಸ್ಟೇಕ್ಲಿಂತ ಅಲ್ಟಿಮೇಟ್ಲಿ ಅವರಿಗೆ ಕಾಲೇಜ್ ಸಿಗೋದೇ ಇಲ್ಲ. ಸೊ ಇಂಥವೆಲ್ಲ ತಪ್ಪು ಆಗಬಾರ್ದು. ಹಾಗಾಗಿ ನಮ್ಮ ಮೊದಲೇ ಬಾರಿಗೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಅಬೌಟ್ ದ ಕೌನ್ಸಿಲಿಂಗ್ ಪ್ರೊಸೀಜರ್ ಮತ್ತೆ ಯಾವ ರೀತಿ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬೇಕು ಬೇಸ್ಡ್ ಆನ್ ಸೆಕೆಂಡ್ PUC. ಓಕೆ, ಕೆಲವೊಮ್ಮೆ NSP ಸ್ಕಾಲರ್ಶಿಪ್ ಅಂತ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಜಲ್ದಿನೇ ನಿಮ್ಗೆ ಡೇಟ್ ಕ್ಲೋಸ್ ಆಗುತ್ತೆ. ಹಾಗಾಗಿ ಕೆಲವೊಂದು ಇವೆಲ್ಲ ನಿಮಗೆ ಅವೇರ್ ಆಗಬೇಕು. ನಿಮ್ಗೆ ಅಷ್ಟು ನಾಲೆಜ್ ಇರಲ್ಲ ಆಫ್ಟರ್ ದ ಎಕ್ಸಾಮಿನೇಷನ್ ಆಫ್ ಸೆಕೆಂಡ್ PUC ಬೋರ್ಡ್ ಆಸ್ ವೆಲ್ ಆಸ್ KCET ಎಕ್ಸಾಮಿನೇಷನ್. ಸೊ ಪ್ರತಿಯೊಂದು ನಿಮ್ಗೆ ಹಂತ ಮಾಹಿತಿ ಬೇಕಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಸಂದೇಹ ಇದ್ದರೆ ತಪ್ಪದೆ ಕಮೆಂಟ್ ತಿಳಿಸಿ. ಯು ಕ್ಯಾನ್ ಆಲ್ಸೋ ಜಾಯ್ನ್ ಅವರ್ ವಾಟ್ಸ್ಆಪ್ ಗ್ರೂಪ್ ಫಾರ್ ಫರ್ದರ್ ಇನ್ಫಾರ್ಮೇಷನ್. ಗಿವ್ ಅ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ ಯು.